ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಬಿಎನ್ ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕಟ್ಟ ಅಭಿಮಾನಿ ಹಾಗೂ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಬಸವಾಪಟ್ಟಣ ಆನಂದ್ ಬಿಎಂ ಅವರ ನೇತೃತ್ವದಲ್ಲಿ ಬಸವಾಪಟ್ಟಣ ಗ್ರಾಮದಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಶಾಸಕ ಬಿಎನ್ ರವಿಕುಮಾರ್ ಅವರ ಹೆಸರಿನಲ್ಲಿ ಗ್ರಾಮದ ಆಂಜನೇಯ ಸ್ವಾಮಿ ದೇವರಿಗೆ ವಿಶೇಷ ಅರ್ಚನೆ ಹಾಗೂ ಪೂಜೆ ಸಲ್ಲಿಸಿ ಶಾಸಕರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಜನಸೇವೆಯಲ್ಲಿ ಮತ್ತಷ್ಟು ಯಶಸ್ಸು ದೊರೆಯಲಿ ಎಂದು ಪ್ರಾರ್ಥಿಸಲಾಯಿತು. ನಂತರ ಬಸವಾಪಟ್ಟಣ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಲಾಯಿತು. ಹೋಗ್ರಿ ಆ ಕಡೆ ಎಲ್ಲ ಸರ್, ಈ ಕಡೆ ಸರ್ ಸರ್ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಬಸವಾಪಟ್ಟಣ ಆನಂದ್ ಬಿಎಂ ರವರು ಮಾತನಾಡಿ, ಮಕ್ಕಳಿಗೆ ಅಗತ್ಯವಾದ ಪ್ರೋತ್ಸಾಹ ನೀಡುವ ಮೂಲಕ ಅವರ ಶಿಕ್ಷಣ ಹಾಗೂ ಆರೋಗ್ಯದ ಕಡೆಗೆ ಕಾಳಜಿ ವಹಿಸುವುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಮ್ಮ ಶಾಸಕರು ಇದೇ ಉದ್ದೇಶದಿಂದ ಶಿಕ್ಷಣಕ್ಕೆ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಅದರಂತೆ ನಾವು ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸುವುದಾಗಿ ತಿಳಿಸಿದರು. ಅಂಗವಾಗಿ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳ ಮುಂದೆ ಕೇಕ್ ಕಟ್ ಮಾಡಬೇಕಾದ್ರೆ ಅವರ ಬರ್ತಡೆಯನ್ನು ನಾವು ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಈ ಸ್ಕೂಲಲ್ಲಿ ಯಾಕೆ ಮಾಡ್ತೀವಿ ಅಂತಂದರೆ ನಮ್ಮ ರೇವಣ್ಣವ್ರಿಗೂ ಅಷ್ಟೇ ಅವರಿಗೆ ಶಾಲೆ ಮತ್ತು ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಹೆಚ್ಚು ಒತ್ತು ಕೊಡುವಂಥ ವ್ಯಕ್ತಿಯವರು. ಆ ಕಾರಣವಾಗಿ ನಾವು ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ಆಚರಿಸುತ್ತಾ ಮಕ್ಕಳ ಜೊತೆ ನಾವು ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ರೇವಣ್ಣವರು ಹೆಚ್ಚು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುವಂಥವ್ರು. ಅವರು ವೈಯಕ್ತಿಕವಾಗಿ ಎಂದೂ ಬರ್ತಡೆಯನ್ನು ಆಚರಿಸ್ಕೊಳ್ಳೋದಿಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ತಾಲೂಕಿನ ಕಾರ್ಯಕರ್ತರು, ಅವ್ರ ಅಭಿಮಾನಿಗಳೇ ಅವರು ವೈಯಕ್ತಿಕವಾಗಿ ಅವರ ಊರುಗಳಲ್ಲಿ, ಅವ್ರ ಶಾಲೆಯಲ್ಲಿ ಇರ್ಬೋದು, ಅವ್ರ ದೇವಸ್ಥಾನದಲ್ಲಿ ಇರ್ಬೋದು, ಅವ್ರು ಆಚರಿಸ್ತಾರೆ. ಹಾಗೂ ನಾವು ಅದೇ ರೀತಿಯಾಗಿ ಆಚರಿಸಿ ಅವರಿಗೆ ಇನ್ನೂ ಜನಸೇವೆ ಮಾಡಲಿಕ್ಕೆ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಡಬೇಕು ದಿನ ನಾನು ದೇವರಿಗೆ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಗ್ರಾಮದ ಜೆಡಿಎಸ್ ಯುವ ಮುಖಂಡ ಶ್ರೀಕಾಂತ್ ಮಾತನಾಡಿ, ಶಾಸಕ ಬಿಎನ್ ರವಿಕುಮಾರ್ ಅವರು ವರ್ಷದ 365 ದಿನವೂ ಜನರಿಗೆ ಸಿಗುವಂತಹ ಶಾಸಕರಾಗಿದ್ದು ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ರವಿಕುಮಾರ್ ಅವರ ಸೇವೆ ಶ್ಲಾಘನೀಯವಾಗಿದೆ. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮೂರಿನ ಯುವ ನಾಯಕ ಆನಂದಣ್ಣರವರ ಮುಂದಾಳತ್ವದಲ್ಲಿ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸುವಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಯಾವತ್ತೂ ಕೂಡ 24/7 ಸಿಗಂತ ಯಾರಾದ್ರೂ ಒಬ್ಬ ರಾಜಕಾರಣಿ, ಒಬ್ಬ ನಾಯಕ ಇದ್ರೆ ಓನ್ಲಿ ನಮ್ಮ ರವಿ ಅಷ್ಟೇ ಹೇಳ್ಬೋದು. ಈಗ ನಮ್ಮ ರವಿ ನೋಡಿದ್ರೆ ಇಡೀ 365 ದಿನದಲ್ಲಿ ಒಂದು ದಿನ 2 ದಿನ ಯಾವ ಸಿಗಲ್ಲ ಅಂತಂದ್ರೆ ಬರೀ ಹುಟ್ಟುಹಬ್ಬ ದಿನ ಮಾತ್ರ ಸಿಗಲ್ಲ. ಹಾಗಾಗಿ ನಮ್ಮೆಲ್ಲರಿಗೂ ಐತೆ, ನಾವು ವಿಶ್ ಮಾಡಿರ್ತಾಗೆಲ್ಲ ಸಿಗಲ್ಲ ಅನ್ನೋದು. ಆದ್ರೂ ಕೂಡ ಅವರು ತುಂಬಾ ಸರಳ ರಾಜಕಾರಣಿ. ಹುಟ್ಟುಹಬ್ಬ ಆಚರಣೆ ಮಾಡೋದು, ದೊಡ್ಡ ಆಹಾರ ತುರಾಯಿ ಅಂತ ಏನೋ ಅಕ್ಸೆಪ್ಟ್ ಮಾಡೋದು ಅವರು. ಆದ್ರೂ ಕೂಡ ನಮ್ಮ ಕೈಲಾದಷ್ಟು ಮಾತ್ರ ನಾವು ಶಾಲೆಗಳಲ್ಲಾಗ್ಲಿ, ದೇವಸ್ಥಾನಗಳಲ್ಲಾಗ್ಲಿ, ಅನಾಥಾಶ್ರಮಗಳಲ್ಲಾಗ್ಲಿ, ನಮ್ಮ ಹಿರಿಯ ಮುಖಂಡರಲ್ಲಾಗ್ಲಿ, ನಮ್ಮ ಕಾರ್ಯಕರ್ತರಾಗ್ಲಿ ಅವರು ಶಕ್ತಿಯನುಸಾರ ಮಾಡ್ಕೊಂಡು ಹೋಗ್ತವ್ರೆ. ಇವತ್ತು ನಮ್ಮ ಮುಖಂಡರಾದಂತ ಆನಂದಣ್ಣವರು ಅವ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಚಿಕ್ಕದಾದ ಒಂದು ಕೇಕ್ ಕಟಿಂಗ್ ಮಾಡಿ ಮಕ್ಕಳಿಗೆ ಸಮೋಸ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಮ್ಮ ಜನಪ್ರಿಯ ಶಾಸಕರಾದಂತ ರವಿಯವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನೂ ಕೊಟ್ಟು ನೆಮ್ಮದಿಯಾಗಿರಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಎಸ್ಡಿಎಂಸಿ ಅಧ್ಯಕ್ಷ ರಾಮದಾಸ್ ಮಾತನಾಡಿ, ರವಿ ಅಣ್ಣವರ ಹುಟ್ಟುಹಬ್ಬ ನಮಗೆ ಹೊಸ ವರ್ಷದ ಹಬ್ಬದಂತಿದೆ. ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ವಸ್ತುಗಳನ್ನು ವಿತರಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ನಮ್ಮ ಶಾಸಕರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು ಶಾಲೆಗಳ ಮೂಲಸೌಕರ್ಯ ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸದಾ ಸಹಕಾರ ನೀಡುತ್ತಿದ್ದಾರೆ. ಅವರಿಗೆ ದೇವರು ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ನೀಡಿ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಶುಭ ಹಾರೈಸಿದರು.
ನಮ್ಮ ಜನಪ್ರಿಯ ಶಾಸಕರಾದಂತಹ ರೇವಣ್ಣವರಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಎಲ್ಲ ನಮ್ಮ ಜೆಡಿಎಸ್ ಶಾಸಕ ಇದು ಏನು ಯುವ ಮುಖಂಡರು ಮತ್ತೆ ನಮ್ಮ ಆನಂದವರು, ನಮ್ಮ ಆಂಜನಪ್ಪನವರು, ಮತ್ತೆ ಶಿವ ಅವರು, ಮತ್ತೆ ಬಾಬು ಯಾವತ್ತೂ ಬಂದಿಲ್ಲ, ನಮ್ಮ ರವಿಕುಮಾರ್ ಅವರು ಇವತ್ತೆಲ್ಲ ಇಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು. ಹಾಗೇನೆ ನಮ್ಮ ವರ್ಷ ನಮ್ಮ ರೇವಣ್ಣವರು ಒಂದು ನೇತೃತ್ವ ಏನು ಒಂದು ಹುಟ್ಟುಹಬ್ಬದ ದಿನದಂದು ಇವತ್ತು ನಮ್ಮ ಹೊಸ ಏನು ಹುಟ್ಟುಹಬ್ಬದಕ್ಕೆ ನಮ್ಗೆ ಹೊಸ ವರ್ಷ ಇದ್ದಂಗೆ. ಯಾಕಂದ್ರೆ ವರ್ಷ ಮಕ್ಕಳಿಗೆ ಏನೋ ಒಂದು ಕೊಡೋ ಬುಕ್ಸ್, ಪೆನ್ಸಿಲ್ ಮತ್ತೆ ವಸ್ತ್ರಗಳು, ಪ್ಯಾಂಟ್ ಶರ್ಟ್ ಇವೆಲ್ಲ ಕೊಡ್ಬೇಕಂದಾಗ ಮಕ್ಕಳಿಗೆ ಒಂದು ಭಾರಿ ವಿಮರ್ಶೆಯಿಂದ 3 ದಿನದಿಂದಾನೇ ಕೇಳ್ತಾ ಇದ್ರು ಏನ್ ಕೊಡ್ತಾರೆ ಅಂತ. ಅದು ಇದು ಆನಂದ ನಮ್ಗೆ ಇಲ್ಲಿ ಬರೋವರೆಗೂ ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ. ಬೆಳಗ್ಗೆ ಗೊತ್ತಾಯ್ತು ಹಿಂಗ ಅಂತ ಹೇಳ್ಬಿಟ್ಟು ಅದಕ್ಕೆ ರೇವಣ್ಣವ್ರಿಗೆ ಇನ್ನ 3 ವರ್ಷ ಅವರು ಆಯುಷ್ಯ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಮತ್ತೆ ಸರ್ಕಾರಿ ಶಾಲೆಗೆ ಅಭಿವೃದ್ಧಿ ಆಗಲಿಕ್ಕೆ ಅವರು ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ ದೇವರನ್ನು ಪ್ರಾರ್ಥಿಸಿದಾಗ ಮಾತುಕತೆ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಆನಂದಣ್ಣವ್ರ ನಾವು ಸುಮಾರು 1.5 ವರ್ಷ 2 ವರ್ಷ ಆಯ್ತು ಆ ಪಾಯದಲ್ಲಿ ಮಾತಾಡ್ಬೇಕು. ಮತ್ತೆ ಟ್ಯಾಲೆಂಟ್ ಅದನ್ನ 1 ವರ್ಷ ಆಯ್ತು ಎಲ್ಲ ಇದಾಗಿ ಅದನ್ನ ಕೊಡಿಲ್ಲ. ಅದನ್ನ ನಂಗೆ ಸರ್ ಮಾಡ್ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಂಡೆ. ಕಾರ್ಯಕ್ರಮದಲ್ಲಿ ಮುನಿಕೃಷ್ಣ, ಚಂದ್ರಣ್ಣ, ಅಂಜಿನಪ್ಪ, ಮಂಜುನಾಥ್, ನಾಗರಾಜ್, ರವಿ, ಯುವಕರಾದ ಶಬರೀಶ್, ನವೀನ್, ಬಾಬು, ಗಿರೀಶ್, ಮುನ್ರಾಜು ಸೇರಿದಂತೆ ಗ್ರಾಮಸ್ಥರು, ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಮಕ್ಕಳು ಹಾಗೂ ಸ್ಥಳೀಯರು ಭಾಗವಹಿಸಿ ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಪ್ರತಿ ಸಲಿನೂ ನಾವೇನ್ ಮಾಡ್ತಾ ಇದ್ದೀವಿ, 4 ಟೆಸ್ಟ್ ಮಾಡ್ತಾ ಇದೀವಿ. ಇವಾಗ ಪಾಠಕ್ಕೆ 1 ಟೆಸ್ಟ್ ಮಾಡಬೇಕು. ನಾವು ಜೆರಾಕ್ಸ್ ಅಂಗಡಿ ಹತ್ರ ಹೋಗಿ ಕಾಯ್ಕೋಬೇಕು. ಅಂದರೆ ನಮಗೆ 9:45 ಇರಬೇಕು. ಕಾಮ್ಸ್ ಅಂತ ಬಂದೈತೆ, ಮಕ್ಕಳಿಗೂ ಫೇಸ್ ಕ್ಯಾಪ್ಚರ್ ಐತೆ, ನಮಗೂ ಫೇಸ್ ಕ್ಯಾಪ್ಚರ್ ಐತೆ. ಆ ಜೆರಾಕ್ಸ್ ತೆಗೋದೇ 10:30. ಅದರಿಂದ ದಯವಿಟ್ಟು ನಮಗೊಂದು ಪ್ರಿಂಟರನ್ನು ಕೊಡಿಸ್ಬೇಕಂತ ನಮ್ಮ ಮಕ್ಕಳ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ಪರವಾಗಿ ಆನಂದ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಅವರು ಯಾವುದೇ ಆಡಂಬರ ಇಲ್ಲದೆ ಅವ್ರ ದೇವಸ್ಥಾನಕ್ಕೆ ಹೋಗಿ ಎಲ್ಲೋ ಒಂದು ಜಾಗದಲ್ಲಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾರೆ. ನಾವು ಊರಲ್ಲಿರೋಂಥವರು ಪ್ರತಿ ಊರಲ್ಲಿ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ಕಾರಣ ಏನಂದರೆ ಅವ್ರಿಗೆ ಸರ್ಕಾರಿ ಶಾಲೆಗೆ ಯಾವುದೇ ಒಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಅವರು ಅವ್ರ ಕೈಲಾದಷ್ಟು ಪುಸ್ತಕ, ಬಟ್ಟೆ, ಇನ್ನೊಂದು ಮತ್ತೊಂದು ಲೇಖನ ಸಾಮಗ್ರಿಗೆಲ್ಲ ಕೊಟ್ಟು ಎಲ್ಲ ಸರ್ಕಾರಿ ಶಾಲೆಗೆ ಈಗ ಅನುಕೂಲ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಎಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಮುಖಂಡರಾದ ಆನಂದನವ್ರು ವಿಚಾರಿಸಿದಾಗ ಏನೋ ಒಂದು ಶಾಲೆ ಮಾಡಬೇಕು ಅಂದಾಗ ಅವ್ರ ಕೈಲಾಗಿ ಇಷ್ಟ ಆಗುತ್ತೋ ಅಷ್ಟು ಮಾಡಿದ್ದಾರೆ. ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಈ ಒಂದು ಸಂಪ್ರದಾಯ ಶಾಲೆಯಲ್ಲಿ ಪ್ರಾರಂಭ ಆಗಿದೆ. ಅಂಥವ್ರು ಇರಬೇಕು ಊರಿಗೆ ಅಂತ ಹೇಳ್ತಾ, ಮತ್ತು ರೇವಣ್ಣವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಇಷ್ಟಬೇಕು ಅಂತ ಹೇಳ್ತಾ ನಾನು ಮಾಡ್ತೀನಿ. ಪಟ್ಟ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ, ಬ್ಯಾಗು ಇದೆಲ್ಲ ನಾವು ನಮ್ಮ ಮುಖಂಡರಾದಂಥ ಆನಂದಣ್ಣವರು ಸುಮಾರು ವರ್ಷಗಳಿಂದ ರೇವಣ್ಣವ್ರಿಗೆ ಆಯುಷ್ಯ ಆರೋಗ್ಯ, ಅವ್ರಿಗಿನ್ನ ಸಂಪತ್ತು, ಅಧಿಕಾರ ಎಲ್ಲ ಸಿಗ್ಲಿ ಅಂತೇಳಿ ಅವ್ರ ಮುಖಾಂತರ ಮಕ್ಕಳ ಕೈಲಿ ಆಶೀರ್ವಾದ ಮಾಡಿಸೋದು ಆನಂದಣ್ಣವ್ರಿಗೆ ಅಭ್ಯಾಸ. ಅವ್ರು ಏನ್ ಕೇಳ್ತಾರೋ ಶಾಲೆಯಲ್ಲಿ ಅದನ್ನ ಸಮವಸ್ತ್ರ ಆಗಿರ್ಬೋದು, ಬ್ಯಾಗ್ ಸೆಟ್ ಇರ್ಬೋದು, ಬ್ಯಾಗ್ ಇರ್ಬೋದು, ಬುಕ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಸಾಮಗ್ರಿಗಳಿರ್ಬೋದು, ನಮ್ಮ ಮಾಸ್ಟರ್ ಏನ್ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಇಂಥ ಅವಶ್ಯಕತೆ ಇದೆ ಅಂತ ಅದನ್ನ ಕೊಡ್ತಾ ಆನಂದಣ್ಣವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಭಾಗವಹಿಸೋದಕ್ಕೆ ಅವರೇ ಪ್ರೋತ್ಸಾಹ. ಆನಂದಣ್ಣವರು ಇದು ಮಾಡಿದ್ರೆ ನಾವು ಈ ರೇವಣ್ಣ ಹುಟ್ಟುಹಬ್ಬ ಈ ಬಸವಪಾಟೀಲ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೆವು. ಪ್ರತಿ ವರ್ಷದಂತೆ ಈ ವರ್ಷನೂ ರೇವಣ್ಣರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸಮವಸ್ತ್ರ, ಲೇಖನಿ ಸಾಮಗ್ರಿಗಳು, ಬ್ಯಾಗು, ಕೇಕ್ ವಿತರಣೆ ಇರ್ಬೋದು ಎಲ್ಲ ಇದು ಮಾಡ್ತೀವಿ. ಮಕ್ಕಳ ಕೈಲಿ ರೇವಣ್ಣವ್ರಿಗೆ ಇನ್ನ ಹೆಚ್ಚಿನ ಆಯುಷ್ಯ ಆರೋಗ್ಯ ಅಧಿಕಾರ ಸಿಗಲಿ ಅಂತ ರೇವಣ್ಣವ್ರಿಗೆ ಆನಂದ ಅವ್ರ ಮುಖಾಂತರ ಮಕ್ಕಳು, ಯಾಕಂದ್ರೆ ಮಕ್ಕಳು ದೇವ್ರ ಸಮಾನ, ಅವ್ರು ಏನ್ ಅನ್ಕೊಂಡ್ರು ಅದು ಆಗುತ್ತೆ ಅನ್ನೋ ಇದರಿಂದ ದೇವಸ್ಥಾನದಲ್ಲಿ ರೇವಣ್ಣರು ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ. ಇದು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಹಾಗೂ ಗ್ರಾಮದ ಮುಖಂಡರು ಹಾಗೂ ಗ್ರಾಮದ ಹಿರಿಯ ಯುವಕರು ಮತ್ತೆ ಅದೇ ತರ ಹಾಕಿ ಒಂದ್ಸರಿ